ಎಲ್ಲರಿಗೂ ಇನ್ಫಿನಿಟಿ ವಿತ್ ವಿ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತ್ರಿಕೋನಮಿತಿ ಹಾಗೂ ಬಹುಪದೋಕ್ತಿ ಪಾಠದ ಕೆಲವೊಂದು ಎರಡು ಪ್ರಶ್ನೆಗಳನ್ನು ನೋಡುವ. ಮೊದಲ ಪ್ರಶ್ನೆ ತ್ರಿಕೋನಮಿತಿ ಪಾಠದ್ದು. ವರ್ಗಮೂಲ 1 ಕೂಡಿಸು ಸೈನ್ ಎ ಭಾಗಿಸು 1 ಕಳೆ ಸೈನ್ ಎ ಸಮ ಸಿಕೆಂಟ್ ಎ ಕೂಡಿಸು ಟ್ಯಾನ್ ಎ ಎಂದು ಸಾಧಿಸಿ. ಮೊದಲಿಗೆ ನಾವು ಎಂತ ತಗೊಳ್ತೇವೆ ಅಂತ ಹೇಳಿದರೆ, ಈ ಕೊಟ್ಟ ಪ್ರಶ್ನೆಯ ಎಡಭಾಗ LHS ಅನ್ನು ತಗೊಳ್ತೇವೆ. ಅದೆಂಥದ್ದು? ವರ್ಗಮೂಲ 1 ಕೂಡಿಸು ಸೈನ್ ಎ ಭಾಗಿಸು 1 ಕಳೆ ಸೈನ್ ಎ. ಈಗ ಕೊಟ್ಟಂಥ ಪ್ರಶ್ನೆಯಲ್ಲಿ ಎಡಭಾಗದಲ್ಲಿ LHS ಅಲ್ಲಿ ಸ್ಕ್ವೇರ್ ರೂಟ್ ಉಂಟು, ಅಂದರೆ ವರ್ಗಮೂಲ ಉಂಟು. ಅದನ್ನು ನಾವೀಗ ತೆಗಿಬೇಕು ಅಂತ ಇದ್ದರೆ ಅದನ್ನು ವರ್ಗ ಮಾಡಬೇಕು ಕೊಟ್ಟದ್ದನ್ನು, ಹೌದಾ? ಅದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಇದರ ಆಪೋಸಿಟ್ 1 ಕಳೆ ಸೈನ್ ಎಯ ವಿರುದ್ಧದ ಯಾವುದು? 1 ಕೂಡಿಸು ಸೈನ್ ಎ. ಅದರಿಂದ ಗುಣಿಸುವುದು ಮತ್ತು ಭಾಗಿಸುವುದು ಮಾಡ್ತೇವೆ. ಯಾವುದೇ ಒಂದು ಪ್ರಶ್ನೆಗೆ ಗುಣಿಸುವುದು ಮತ್ತು ಭಾಗಿಸುವುದು ಮಾಡಿದರೆ ಅದರಲ್ಲಿ ಕೊಟ್ಟ ಪ್ರಶ್ನೆ ಅಂತ ವ್ಯತ್ಯಾಸ ಆಗೋದಿಲ್ಲ. ಆವಾಗ ಎಂತ ಆಗ್ತದೆ? ವರ್ಗಮೂಲ 1 ಕಳೆ ಸೈನ್ ಎ 1 ಕೂಡಿಸು ಸೈನ್ ಎ ಅಂತ ಹೇಳಿದರೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತ ಹೇಳುವ ಫಾರ್ಮಲ್ಲಿ ಉಂಟು. ಅದೆಂತ ಆಗ್ತದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿ ನಮಗೆ ಸೂತ್ರ ಗೊತ್ತುಂಟು. ಹಾಗೆಂತ ಆಗ್ತದೆ? 1 ಸ್ಕ್ವೇರ್ ಕಳೆ ಸೈನ್ ಸ್ಕ್ವೇರ್ ಎ. ಮತ್ತು ಮೇಲೆ ಅಂಶದಲ್ಲಿ ಎಂತ ಉಂಟು? 1 ಕೂಡಿಸು ಸೈನ್ ಎ ಗುಣಿಸು 1 ಕೂಡಿಸು ಸೈನ್ ಎ 2 ಸಲ ಉಂಟು. ಅದೆಂತ ಆಗ್ತದೆ? ವರ್ಗ ಆಗ್ತದೆ. 1 ಕೂಡಿಸು ಸೈನ್ ಎ ಹೋಲ್ ಸ್ಕ್ವೇರ್. ಮತ್ತೆಂತ ಮಾಡೋದು? ಇಲ್ಲಿ ನಮಗೆ ಒಂದು ಸೂತ್ರ ಗೊತ್ತುಂಟು. ಎಂತ? ಸೈನ್ ಸ್ಕ್ವೇರ್ ಎ ಕೂಡಿಸು ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ 1 ಅಂತ ಹೇಳಿ. ಅದನ್ನು ಹೇಗೆ ಸಹ ಬರಿಬೋದು? ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ 1 ಕಳೆ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರಿಬೋದು. ಇದನ್ನು ನಾವೀಗ ಕೊಟ್ಟ ಪ್ರಶ್ನೆಗೆ ಹಾಕ್ತೇವೆ. ಎಂತ ಆಗ್ತದೆ? 1 ಕೂಡಿಸು ಸೈನ್ ಎ ಹೋಲ್ ಸ್ಕ್ವೇರ್ ಭಾಗಿಸು 1 ಕಳೆ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದರೆ ಹೇಗೆ ಬರಿಬೋದು? ಇಲ್ಲಿ ನೋಡಿದ್ದೇವೆ, ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ ಬರಿಬೋದು. ವರ್ಗಮೂಲವನ್ನು ಹಾಗೆ ಬರಿಬೇಕು. ಇಲ್ಲಿ ನೋಡಿ, ಈಗ ವರ್ಗಮೂಲ ಇದಕ್ಕೂ ಅಪ್ಲೈ ಆಗ್ತದೆ, ಇದಕ್ಕೆ ಸಹ ಅಂಶಕ್ಕೆ ಸಹ ಅಪ್ಲೈ ಆಗ್ತದೆ, ಛೇದಕ್ಕೆ ಸಹ. ಅದೆಂತ ಆಗ್ತದೆ? ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆಗುವಾಗ ಎಂತ ಆಯಿತು? ವರ್ಗ ಮತ್ತು ವರ್ಗಮೂಲ ಉಳಿದದ್ದೆಂಥದ್ದು? 1 ಕೂಡಿಸು ಸೈನ್ ಎ ಭಾಗಿಸು ಕಾಸ್ ಸ್ಕ್ವೇರ್ ಎ. ಇದಕ್ಕೆ ಕ್ಯಾನ್ಸಲ್ ಆಗುವಾಗ ಉಳಿದದ್ದು ಕಾಸ್ ಎ. ಮತ್ತೆಂತ ಆಗ್ತದೆ? ಉಳಿದದ್ದನ್ನು ನಾವೀಗ ಬಿಡಿಸಿ ಬರೀತೇವೆ. 1 ಭಾಗಿಸು ಕಾಸ್ ಎ ಕೂಡಿಸು ಸೈನ್ ಎ ಭಾಗಿಸು ಕಾಸ್ ಎ. ನಮಗೆ ಗೊತ್ತುಂಟು ಒಂದು ತ್ರಿಕೋನಮಿತಿಯ ಅನುಪಾತ. ಎಂಥದ್ದು? 1 ಭಾಗಿಸು ಕಾಸ್ ಎ, ಕಾಸ್ ಎಯ ವ್ಯುತ್ಕ್ರಮ ಎಂಥದ್ದು? ಸಿಕೆಂಟ್, ಹೌದಾ? ಸೊ 1 ಭಾಗಿಸು ಕಾಸ್ ಎ ಅಂತ ಹೇಳಿದರೆ ಸಿಕೆಂಟ್ ಎ ಕೂಡಿಸು ಸೈನ್ ಎ ಭಾಗಿಸು ಕಾಸ್ ಎ ಅಂತ ಹೇಳಿದರೆ ಅದು ಟ್ಯಾನ್ ಎ. ನೋಡಿ, ನಾವೀಗ ನಮಗೆ RHS ಸಿಕ್ಕಿತ್ತು, ಹೌದಾ? ಕೊಟ್ಟ ಪ್ರಶ್ನೆ ಎಂತ ಸಾಧಿಸಲಿಕ್ಕಿದ್ದದ್ದು? ಸಿಕೆಂಟ್ ಎ ಕೂಡಿಸು ಟ್ಯಾನ್ ಎ ಅಂತ ಸಾಧಿಸಲಿಕ್ಕಿದ್ದದ್ದು. ನಾವು ಅದನ್ನು ಸಾಧಿಸಿದೆವು. ನೆಕ್ಸ್ಟ್ ಕ್ವೆಶನ್ ಕೊಟ್ಟಿರುವಂಥದ್ದನ್ನು ನೋಡುವ. ಬಹುಪದೋಕ್ತಿ ಪಾಠದ್ದು. ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಕೂಡಿಸು 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಕೊಟ್ಟ ಬಹುಪದೋಕ್ತಿಯನ್ನು ಫಸ್ಟಿಗೆ ಬರೆಯುವ. ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಕೂಡಿಸು 8. ಇಲ್ಲಿ ನೋಡಿ, ಹೈಯೆಸ್ಟ್ ಘಾತ ಯಾವುದುಂಟು? 2 ಉಂಟು. ಹಾಗಾಗಿ ಇದು ವರ್ಗ ಬಹುಪದೋಕ್ತಿ, ಹೌದಾ? ಈಗ ಇದರಲ್ಲಿ ಎ ಅಂತ ಹೇಳಿದರೆ ಯಾವುದು?
ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕದ ಹತ್ತಿರ ಇರುವುದು ಯಾವುದು? 1. ಎಕ್ಸಿನ ಹತ್ತಿರ ಇರೋದು ಬಿ, ಅದು ಅಂತ ಹೇಳಿದರೆ 6. ಸಿ ಅಂತ ಹೇಳಿದರೆ ಆ ಟರ್ಮ್ ಯಾವುದು? 8. ಈಗ ನಾವು ಇದನ್ನು ಬಿಡಿಸ್ತೇವೆ. ಹೇಗೆ ಬಿಡಿಸುವುದು? ನಮಗೆ ಕೂಡಿಸುವಾಗ 6 ಸಿಗಬೇಕು, ಗುಣಿಸುವಾಗ 8 ಸಿಗಬೇಕು. ಆ 2 ನಂಬರ್ ಯಾವುದು ಅಂತ ಹೇಳಿದರೆ 4 ಮತ್ತು 2. ಹೌದಾ? 4 ಮತ್ತು 2 ಕೂಡಿಸಿದರೆ 6 ಸಿಗ್ತದೆ. 4 ಮತ್ತು 2 ಗುಣಿಸಿದರೆ ನಮಗೆ 4 2 8 ಸಿಗ್ತದೆ. ಇದನ್ನೀಗ ಇನ್ನು ಬಿಡಿಸುವ. ಯಾವುದನ್ನು? ಎಕ್ಸ್ ಸ್ಕ್ವೇರ್ ಕೂಡಿಸು 6x ಕೂಡಿಸು 8. ಇದನ್ನು ಬಿಡಿಸೋದು. ಹೇಗೆ ಬಿಡಿಸೋದು? ಎಕ್ಸ್ ಸ್ಕ್ವೇರ್ 6x ಹೀಗೆ ಬಿಡಿಸಿ ಬರಿಬೇಕು. ಕೂಡಿಸು 4x ಕೂಡಿಸು 2x ಮತ್ತು 8 ಹಾಗೆಯೇ ಬರಿತೇವೆ. ಇನ್ನೀಗ ಇದನ್ನು ಸಪರೇಟ್ ಮಾಡುವ, ಬಿಡಿಸಿ ಬರೆಯುವ. ಇದರ ಎರಡರಲ್ಲಿ ಕಾಮನ್ ಆಗಿರುವುದು ಯಾವುದು? ಎಕ್ಸ್. ಉಳಿದದ್ದು ಇಲ್ಲಿ ಎಕ್ಸ್, ಇಲ್ಲಿ ನಾವು ಎಕ್ಸನ್ನು ಹೊರಗಡೆ ತೆಗೆದಾಗಿದೆ, ಹಾಗಾಗಿ ಉಳಿದದ್ದು +4 4 ಪ್ಲಸ್ ಇಲ್ಲಿ ಸಾಮಾನ್ಯ ಕಾಮನ್ ಆಗಿರೋದು 2, ಉಳಿದದ್ದು ಇಲ್ಲಿ ಎಕ್ಸ್ ಕೂಡಿಸು 2 ಎಷ್ಟು 8 2 4. ಇಲ್ಲಿ ಈಗ ಕಾಮನ್ ಆಗಿರೋದು ಎಕ್ಸ್ ಕೂಡಿಸು 4 ಮತ್ತು ಇಲ್ಲಿ ಎಕ್ಸ್ ಕೂಡಿಸು 2. ಇಲ್ಲಿ ಇದನ್ನು ಈಕ್ವೇಷನ್ ಆಗಿ ಬರೆಯುತ್ತಿದ್ದರೆ 0ಗೆ ಸಮ ಅಂತ ಹೇಳಿ ಬರೀಬೋದು. ಹೌದಾ? ಈಗ ನೋಡಿ, ಎಕ್ಸ್ ಕೂಡಿಸು 4 ಹೀಗೆ ಇರ್ಬೋದು, ಅಥವಾ ಹೇಗಿರ್ಬೋದು ಉತ್ತರಗಳು? ಎಕ್ಸ್ ಕೂಡಿಸಿ 2 ಅಂತ ಹೇಳಿದರೆ ಸಮ 0 ಅಂತ ಇರ್ಬೋದು. ಹೌದಾ? ಎಂದಾಗ್ತದೆ ಈಗ? ಎಕ್ಸ್ ಕೂಡಿಸು 4 ಇದ್ದದ್ದು ಸಮದ ಈ ಕಡೆ ಬರುವಾಗ -4 ಅಂತ ಆಗ್ತದೆ, ಅಥವಾ ಎಕ್ಸ್ ಕೂಡಿಸು 2 ಈಚೆ ಬರುವಾಗ -2 ಅಂತ ಆಗ್ತದೆ. ಸೊ ಇದೆರಡು ನಮಗೆ ಸಿಕ್ಕಿದಂತಹ ಶೂನ್ಯತೆಗಳು. ಹೌದಾ? ಇದನ್ನು ನಾವು ಒಂದೊಂದು ಹೆಸರು ಕೊಡುವ. ಆಲ್ಫಾ ಅಂತ ಹೇಳಿದರೆ -4, ಬೀಟಾ ಅಂತ ಹೇಳಿದರೆ -2. ನಮಗೀಗ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಒಂದು ಸಂಬಂಧ ಗೊತ್ತುಂಟು. ಎಂಥದ್ದು? ಆಲ್ಫಾ ಕೂಡಿಸು ಬೀಟಾ ಅಂತ ಹೇಳಿದರೆ -b/a. ಅದನ್ನೀಗ ನಾವು ತಾಳೆ ನೋಡಬೇಕು. ತಾಳೆ ನೋಡುವುದು. ಈಗ ವೆರಿಫೈ ಮಾಡಬೇಕು, ನಾವು ತಾಳೆ ನೋಡಬೇಕು ಅಂತ ಹೇಳಿದ್ದಾರೆ ಅವರು. ಹೌದಾ? ತಾಳೆ ನೋಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಬರೆಯುವ. ಆಲ್ಫಾ ಬೀಟಾ ಅಂತ ಹೇಳಿದರೆ c/a ಅಂತ ಹೇಳಿ ಗೊತ್ತುಂಟು ನಮಗೆ. ಆಲ್ಫಾ ಮತ್ತು ಬೀಟಾ ನಮಗೆ ಇಲ್ಲಿ ಸಿಕ್ಕಿದೆ. ಯಾವುದೆಲ್ಲ? ಆಲ್ಫಾ ಅಂತ ಹೇಳಿದರೆ -4, ಬೀಟಾ ಅಂತ ಹೇಳಿದರೆ -2. ಇದೆರಡರದ್ದು ಚಿಹ್ನೆಗಳು ಸೇಮ್, ಮೈನಸ್. ಹಾಗಾಗಿ ನಾವು ಇದೆರಡರನ್ನು ಕೂಡಿಸ್ತೇವೆ. ಹೌದಾ? ಅದರ ಮೊದಲನ್ನು ಬರಿಬೇಕು. -b ಅಂತ ಹೇಳಿದರೆ ನಾವಿಲ್ಲಿ ಎಂತ ಬರೆದಿದ್ದೇವೆ? 6. ಗುಣಕಗಳನ್ನು ಬರೆದದ್ದು. a ಅಂತ ಹೇಳಿದರೆ 1/1. ಇದನ್ನು ಕೂಡಿಸುವಾಗ ಎಂತ ಆಗ್ತದೆ? 6. ಇದೆರಡರದ್ದು ಚಿಹ್ನೆ ಸೇಮ್ ಉಂಟು, ಮೈನಸ್, ಹಾಗಾಗಿ ಮೈನಸ್ಸೇ ಬರಿತೇವೆ. -6/1 ಅಂತ ಹೇಳಿದರೆ -6. ನೋಡಿ, ಇದು ಒಂದೇ ರೀತಿ ಬಂದಿದೆ. ಹಾಗಿದ್ರೆ ಸರಿ ಉಂಟು. ಇಲ್ಲಿಗ ಆಲ್ಫಾ ಬೀಟಾ ಅಂತ ಹೇಳಿದರೆ, ಆಲ್ಫಾ ಅಂತ ಹೇಳಿದರೆ -4, ಬೀಟಾ ಅಂತ ಹೇಳಿದರೆ -2, ಸಿ ಅಂತ ಹೇಳಿದರೆ ನಾವಿಲ್ಲಿ ಬರೆದಿದ್ದೇವೆ. ಹೌದಾ? ಸಹಗುಣಕ ಅದು 8, ಕರೆಕ್ಟ್. ಎ ಅಂತ ಹೇಳಿದರೆ 1. ಗುಣಿಸಿದಾಗ 4 2 8, ಮೈನಸ್ ಇಂಟು ಮೈನಸ್ ಎಂತ ಆಗ್ತದೆ? ಗುಣಿಸಿದಾಗ ಅದು ಪ್ಲಸ್ ಆಗ್ತದೆ. ಇಲ್ಲಿಗ 8/1 ಅಂತ ಹೇಳಿದರೆ ಹಾಗೆ ಬರೀಬೋದು. ನೋಡಿ, ಈಗ ನಾವು ತಾಳೆ ನೋಡಿದೆವು, ನಮಗೆ ಉತ್ತರ ಕರೆಕ್ಟ್ ಬಂತು. ನಾವೀಗ ಕೊಟ್ಟ ಕ್ವಶನನ್ನು ಕರೆಕ್ಟಾಗಿ ತಾಳೆ ನೋಡಿ ಸಹ ಆಯಿತು. ನಿಮಗೆ ಈ ಕ್ವಶನ್ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಎಂತಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆ, ಧನ್ಯವಾದಗಳು.